ಜಾಗ ಇದೆ ಅಂತ ನೋಡಿ. ಇದ್ರಲ್ಲಿ ಕರೆಕ್ಟ್ ಆಗಿ ನಾನೇ ಕೂತ್ಕೊಂಡ್ರೆ ಮೋಸ್ಟ್ ಒಳ್ಳೆ ಮಾಡ್ಬೇಕಂದ್ರೆ So we had an amazing ride for the day. BRLC hodvi, BRLs alli so many things happened, and then finally let's get into some technicalities. Even notidiralla, so they have used NMC batteries, which is nickel manganese cobalt anta. Ide same version bandu eradu variant allunu use madidare. Design bandu this is almost very very similar to the other Cretas or what we have been seeing alla. So adralli ಏನು ಚೇಂಜ್ ಮಾಡಿಲ್ಲ, ಆದ್ರೆ ಇದರಲ್ಲಿ ಕೆಲವು ಕೂಲ್ ಫೀಚರ್ಸ್ ಇದೆ. ಏನು ಅಂತ ನೋಡೋಣ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಒನ್ ಆಫ್ ದ ವೆರಿ ಯುನೀಕ್ ಅಂಡ್ ಕೂಲೆಸ್ಟ್ ಡಿಸೈನ್ ಫ್ರಮ್ ಕ್ರೆಟಾ. ಇದನ್ನ ಆಕ್ಟಿವ್ ಏರ್ ಫ್ಲಾಪ್ಸ್ ಅಂತ ಕರೀತಾರೆ. ಸೊ ಇದೇನಕ್ಕೆ ಅಂತಂದ್ರೆ ತುಂಬಾ ಒಳಗಡೆ ಹೀಟ್ ಆದಾಗ ಇದು ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ ಅಂಡ್ ದೆನ್ ಏರ್ ಫ್ಲೋನ ಕಂಟ್ರೋಲ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ ಇದನ್ನ. ಸೊ ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಅಲ್ಲ, ಸೊ ಇದರಲ್ಲಿ ಫಾರ್ ದ ವೆರಿ ಸ್ಮೂತ್ ಎಕ್ಸ್ಪೀರಿಯನ್ಸ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಲ್ ನೆಕ್ಸ್ಟ್ ಅಲಾಯ್ ವೀಲ್ಸ್ ಬಗ್ಗೆ ನನಗಿನ್ನ ಚೆನ್ನಾಗಿ ಗೊತ್ತಿರೋ ಗುಂಡ ಮಾತಾಡ್ತಾನೆ, ಬನ್ನಿ ಕೇಳೋಣ. ಇದಕ್ಕೆ R17 alloy wheels ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಅ ಲೋ ರೋಲಿಂಗ್ ರೆಸಿಸ್ಟೆನ್ಸ್. That means it improves the efficiency and range. ಸಿಟಿಲಿ ಓಡಾಡಂತ ನಮ್ಮಂತವರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಪಾರ್ಕಿಂಗ್ ಕ್ಯಾಮ್ರಾಸ್. ಸೊ ಪಾರ್ಕಿಂಗ್ ಕ್ಯಾಮ್ರಾಸ್ ನಿಮಗೆ ಎರಡೂ ಕಡೆನೂ ಇದೆ, ಒಂದು ಹಿಂದೆ ಕೊಟ್ಟಿದ್ದಾರೆ, ಇನ್ನೊಂದು ಮುಂದೆ. ಅಷ್ಟೇ ಅಲ್ಲ, ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಡ್ಯಾಶ್ ಕ್ಯಾಮ್, ಇನ್ಬಿಲ್ಟ್ ಆಗಿ ಬಂದಿರೋ ಒಂದು ಡ್ಯಾಶ್ ಕ್ಯಾಮ್. ಸ್ವಲ್ಪ ಕೂಲ್ ಅಲ್ಲ. ನಾವು ಮಳೆ ಬಂದ್ರೆ ಏನ್ ಮಾಡ್ತೀವಿ, ಮ್ಯಾನ್ಯುಯಲ್ ಆಗಿ ಹೋಗಿ ವೈಪರ್ ನ ಟರ್ನ್ ಆಫ್ ಮಾಡ್ತೀವಲ್ಲ, ಆನ್ ಅಥವಾ ಆಫ್. ಇವಿಯಲ್ಲಿ ಅದು ಬೇಡ. ಯಾಕೆ ಅಂದ್ರೆ ಈ ಗಾಡಿ ನಿಮಗೆ ಕೊಟ್ಟಿದ್ದಾರೆ ರೈನ್ ಸೆನ್ಸಿಂಗ್ ವೈಪರ್ಸ್. ಸೊ ಹೇಗೆ ಮಳೆ ಬರ್ತಿದೆ, ಎಷ್ಟು ಜೋರಾಗಿ ಮಳೆ ಬರ್ತಿದೆ, ಅಥವಾ ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ವೈಪರ್ ಸ್ಟಾರ್ಟ್ ಆಗುತ್ತೆ, ಹಾಗೂ ಆಟೋಮೆಟಿಕ್ ಆಗಿ ಅದೇ ನಿಂತು ಹೋಗುತ್ತೆ. ಸೊ ದ್ಯಾಟ್ಸ್ ಒನ್ ಆಫ್ ದ ಸೂಪರ್ ಕೂಲ್ ಫೀಚರ್ಸ್ ಇನ್ ದಿಸ್. ಇವತ್ತು ನನ್ಕಿನ್ನ ಜಾಸ್ತಿ ನಮ್ ಬಾಸ್ ಓಡಿಸಿದ್ದಾರೆ ಗಾಡಿನ. ಸೊ ಇದರಲ್ಲಿ ಒಂದು ಸೂಪರ್ ಸೂಪರ್ ಕೂಲ್ ಫೀಚರ್ ಇದೆ, ಅದೇನು ಅಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಟ್ ಹ್ಯಾಸ್ ಅಡಾಸ್. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಡಾಸ್ ಏನು ಅಂತೇಳಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೊಲ್ಯೂಷನ್ ಕಂಟ್ರೋಲ್ ಇದೆ ಇದರಲ್ಲಿ, ಆಮೇಲೆ ಲೈನ್ ಅಸಿಸ್ಟ್ ಇದೆ, ಹಾಗೇನೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆ. ಸೊ ಇಟ್ ಇಸ್ ಅ ಬೆಸ್ಟ್ ಫೀಚರ್ ವೆನ್ ಯು ಆರ್ ಡ್ರೈವಿಂಗ್ ಆನ್ ಎ ಹೈವೇ ಬಿಕಾಸ್ it gives you relaxation while driving. I used line driving assist, which was very useful, but in a rural roads when you are driving there won't be track. ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ ಆಲ್ ಆಫ್ ಎ ಸಡನ್ ಇಫ್ ಯು ಆರ್ ರಿಲೇ ಆಗಿದ್ರೆ ಕಾರ್ ಮೇಲೆ ಸ್ಟೇರಿಂಗ್ ಮೇಲೆ ರಿಲೇ ಆಗಿದ್ರೆ, ಬಟ್ ಇಟ್ ಶೋಸ್ ಯು ಓಕೆ ಹೋಲ್ಡ್ ದ ಸ್ಟೇರಿಂಗ್ ಅಂತ ಇಟ್ ಗಿವ್ಸ್ ಅ ಮೆಸೇಜ್. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್. The entire EV what you are seeing, right? So this is called as pixelated pattern. ಇದು ಬಂದು ಫ್ರಂಟ್ ಗ್ರಿಲ್ ಅಲ್ಲಿ, ಲೋವರ್ ಬಂಪರ್ ಅಲ್ಲಿ ಅಂಡ್ ಈವನ್ LED ಟೇಲ್ ಲ್ಯಾಂಪ್ಸ್ ಅಲ್ಲಿ ಕೂಡ ನಿಮಗೆ ಪಿಕ್ಸಲೇಷನ್ ಕಾಣಕ್ ಸಿಗುತ್ತೆ. ಫ್ಯಾಮಿಲಿ ಅಂದ್ರೆ ಎಲ್ಲಾರ್ಗು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಜಾಗ ಇದೆ ಅಂತ ನೋಡಿ. ಇದ್ರಲ್ಲಿ ಕರೆಕ್ಟ್ ಆಗಿ ನಾನೇ ಕೂತ್ಕೊಂಡ್ರೆ ಮೋಸ್ಟ್ ಒಳಗಡೆ ಇಲ್ಲೇ ಮಲ್ಕೊಂಡ್ಬಿಡ್ಬೋದು. 433 ಲೀಟರ್ ಇರುವಂತ ಜಾಗ ಇದು. ಸೊ ಏನಿಲ್ಲ ಅಂದ್ರೂ ಈಸಿಯಾಗಿ 2 ದೊಡ್ಡ ಬ್ಯಾಗ್ 2 ಚಿಕ್ಕ ಬ್ಯಾಗ್ ಅಂತೂ ಹೋಗುತ್ತೆ. ಫ್ಯಾಮಿಲಿಗೆ ದಿಸ್ ಇಸ್ ಐ ಥಿಂಕ್ ಹೇಳಿ ಮಾಡಿಸ್ತಾರ ಇದೆ. ಟಾಕಿಂಗ್ ಅಬೌಟ್ ಬ್ಯಾಕ್ ಸೀಟ್, ಬನ್ನಿ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂತ ತೋರಿಸ್ತೀನಿ. ಆರಾಮಾಗಿ ನನ್ನ ಹೈಟ್ ಬಂದು 5'6". ಸೊ ವಿತ್ ಡ್ರೈವರ್ ಸೀಟ್ ಹಿಂದ್ಗಡೆ ಆರಾಮಾಗಿ ಕೂತ್ಕೊಳ್ಬಹುದು. ಅದಲ್ದಲೆ ನಿಮಗೆ ಈ ಟ್ರೇ ಆಪ್ಷನ್ ಕೂಡ ಬರುತ್ತೆ. ಸೊ ಇದಿದೆಯಲ್ಲ, ಸೊ ಇದನ್ನ ನೀವು ಇದರ ಲ್ಯಾಪ್ಟಾಪ್ ಇಟ್ಕೊಳಕ್ಕಾಗ್ಲಿ ಅಥವಾ ಐಪ್ಯಾಡ್ ಇಟ್ಕೊಳಕ್ಕಾಗ್ಲಿ, ನಿಮಗೆ ಮಕ್ಕಳಿದ್ರೆ ಅಂತೂ ಇದು ಸಿಕ್ಕಾಬಟ್ಟೆ ಬೇಕಾಗಿರುವಂತದ್ದು. ಇವಾಗ ಆಯ್ತಪ್ಪ, ಇಲ್ಲಿ ನಿಮ್ಮ ಮಗನೋ ಮಗಳು ಐಪ್ಯಾಡ್ ಇಟ್ಕೊಂಡಿರ್ತಾಳೆ ಅಥವಾ ಮೊಬೈಲ್ ಇಟ್ಕೊಂಡಿರ್ತಾಳೆ, ಅದಕ್ಕೆ ಚಾರ್ಜಿಗೆ ಏನ್ ಮಾಡೋದು, ಮುಂದೆ ಹಾಕ್ಬೇಕು ಅನ್ಕೊಂಡಿದೀರಾ? ಇಲ್ಲ, ಬನ್ನಿ ತೋರಿಸ್ತೀನಿ. ಇಲ್ಲೇನೆ ನಿಮಗೆ ಟೈಪ್ ಸಿ ಇದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ದ AC vent you also have the type C charger. Super cool, no?
ಹಿಂದಿನ ಸೀಟ್ ಆಯ್ತು, ಡಿಕ್ಕಿ ಆಯ್ತು, ಆದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬಂದು ಡ್ರೈವರ್ ಸೀಟ್. ಬನ್ನಿ ಹೇಗಿದೆ ತೋರಿಸ್ತೀನಿ. ಆಕ್ಚುಲಿ ನಾವು ಬೆಳಿಗ್ಗೆಯಿಂದ ಓಡಿಸ್ತಾ ಇದೀವಲ್ಲ, ಐ ಮಸ್ಟ್ ಸೇ ಇಟ್ ಇಸ್ ಮೋಸ್ಟ್ ಕಂಫರ್ಟೇಬಲ್. ಆರಾಮಾಗಿ ರಾಜಾ ಸೀಟ್ ತರ ಕೂತ್ಕೋಬಹುದು. ಆದ್ರೆ ಎಲ್ಲದಕ್ಕಿಂತ ನನಗೆ ಫೇವ್ರೇಟ್ ಪಾರ್ಟ್ ಏನಂತಂದ್ರೆ, ಇಲ್ಲಿ ನಿಮಗೆ ಯಾವುದೇ ತರ ಹಿಂದೆ ಎಳಿಯೋದು ಮುಂದೆ ಎಳಿಯೋದು ನಮ್ ಕಾರ್ಗಳಲ್ಲಿ ಬರಲ್ಲ. ಸೊ ಇಟ್ ಈಸ್ ಆಲ್ ಎಲೆಕ್ಟ್ರೋನೈಸ್. ಸೊ ಇದ್ರಲ್ಲಿ ಏನಂತಂದ್ರೆ, ಇವಾಗ ನೀವು ಮುಂದೆ ಮಾಡ್ಬೇಕಂದ್ರೆ ಈಗ ಬರೀ ಮುಂದೆ ಮಾತ್ರ ಅಲ್ಲ, ಸೀಟ್ ಎತ್ತರ ಮಾಡ್ಕೋಬೇಕಂದ್ರೆ ಇಲ್ಲ ಡೌನ್ ಮಾಡ್ಬೇಕಂದ್ರೆ, ಸೊ ಇದು ನಿಮಗೆ ತೊಡೆಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಹಾಗೂ ಇದನ್ನ ಹಿಂದೆ ಮುಂದೆ ಮಾಡಿದ್ರೆ ಹಂಗೆ ಆರಾಮಾಗಿ ಮಲ್ಕೊಂಡ್ರು ಮಲ್ಕೊಂಡ್ಬಿಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಿಸ್ ಇಸ್ ಹೌ ಯೋರ್ ಸ್ಟೇರಿಂಗ್ ಲುಕ್ಸ್ ಲೈಕ್. ಇಲ್ಲಿ ಹ್ಯುಂಡೈ ಅವ್ರದ್ದು ಏನು ವಾಟ್ ಯು ಕಾಲ್ ದಟ್ ಐಕಾನಿಕ್ ಲೋಗೋ ಅಂತ ಏನ್ ಹೇಳ್ತೀವಲ್ಲ, ಅದು ಇದರಲ್ಲಿ ನಿಮಗೆ ಇಲ್ಲ. ಸೊ ದೇ ಹ್ಯಾವ್ ಗಿವನ್ ದಿಸ್ ಕೂಲ್ ಲೈನ್ ಕೈಂಡ್ ಆಫ್ ಹಿಯರ್. ಅದಾದ್ಮೇಲೆ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ ಆಗಿರ್ಬೋದು, ಮೂಡ್ ಚೇಂಜ್ ಆಗಿರ್ಬೋದು, ಎಲ್ಲ ಇದ್ರಲ್ಲೇನೆ ಇದೆ. ಇದೇನು ಅಂತ ಗುಡ್ಡ ಹೇಳ್ತಾನೆ. ದಿಸ್ ಇಸ್ ಅ ಲೈನ್ ಅಸಿಸ್ಟ್. ಸೊ ಅವಾಗ ಅವನು ಏನ್ ಮಾತಾಡ್ತಿದ್ನಲ್ಲ ಅಡಾಸ್ ಎಂದು, ಸೊ ದಿಸ್ ಇಸ್ ವೇರ್ ಇಟ್ ಕಿಕ್ಸ್ ಇನ್. ದಿಸ್ ಇಸ್ ಕೊಲ್ಯೂಷನ್ ಕಂಟ್ರೋಲ್. This is cruise control. Okay. These are the different setup. ಎಲ್ಲದಕ್ಕಿಂತ ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ಇವ್ರು ಕೊಟ್ಟಿರೋ 10.25 ಇಂಚ್ ಡಿಸ್ಪ್ಲೇ. ಇದ್ರಲ್ಲೇ ನಿಮಗೆ ಸೆಟಪ್ ಆಗಿರ್ಬೋದು, ನಿಮಗೆ ಮೀಡಿಯಾಗೆ ಹೋಗ್ಬೇಕಾ, ರೇಡಿಯೋಗೆ ಹೋಗ್ಬೇಕಾ, ಬ್ಲೂಟೂತ್ ಕನೆಕ್ಟ್ ಮಾಡೋದಿದ್ರೆ, ಸೊ ಎಲ್ಲದೂನು ಇಲ್ಲೇ ಕೊಟ್ಟಿದ್ದಾರೆ. ಈಗ ಮ್ಯೂಸಿಕ್ ನ ಸದ್ಯಕ್ಕೆ ಆಫ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಟೆಂಪರೇಚರ್ ಕಂಟ್ರೋಲ್. ಈ ಕಡೆ ಡ್ರೈವರ್ ಸೀಟಿಗೆ ಬೇಕಂದ್ರೆ ಡ್ರೈವರ್ ಸೀಟಿಗೆ, ಇದಕ್ಕಂದ್ರೆ ಇಲ್ಲಿ ಟ್ಯೂನ್ ಮಾಡಕ್ಕೆ, ಇಲ್ಲಿ AC ಆನ್ ಅಂಡ್ ಆಫ್ ಬಟನ್, ವಾಲ್ಯೂಮ್ ಬಟನ್, ಇನ್ನೇನೇನಿದೆ ಇಲ್ಲಿ. ಸೊ ದಿಸ್ ಈಸ್ ಒನ್ ಎಕ್ಸ್ಟ್ರಾ ಆಪ್ಷನ್. ಇಲ್ಲಿ ಎಲ್ಲರಿಗೂ ಚಳಿ ಆಗ್ತಾ ಇದೆ ಅಂತಂದ್ರೆ ಡ್ರೈವರಿಗೆ ಮಾತ್ರ AC ಆನ್ ಆಗುವಂತ ಆಪ್ಷನ್ ಕೂಡ ಇದೆ. ಅದನ್ನೆಲ್ಲ ಬಿಟ್ಟು ಇದನ್ನ ಬೆಳಿಗ್ಗೆ ಸುಮಾರು ಮಾತಾಡಿದ್ವಿ ನಾವು. ಸೊ ಇದು ವೆಹಿಕಲ್ ಮಸ್ಟ್ ಬಿ ಆನ್ ಫಾರ್ ಇಟ್. ಸೊ ಚಾರ್ಜರ್ಸ್ ಎಲ್ಲಿದೆ ಅಂತ ತೋರಿಸುತ್ತೆ. ಬಟ್ ಹೇ ಗ್ರೇಟಾ, ಒನ್ ಸಜೆಷನ್ ಫಾರ್ ಯು. ನಾವು ಒಂದು ಸಲ ಅದನ್ನ ಬಿಟ್ಟು ಹೋದ್ರೆ, ನಮ್ಮ ಕಾರ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಐ ಥಿಂಕ್ ಅಲ್ಲಿನ ಮುಂದೆ ಇರೋ ಚಾರ್ಜರ್ ನ ತೋರಿಸಿದ್ರೆ ಬೆಟರ್. ಯಾಕಂದ್ರೆ ನಮ್ದು ಇವಾಗ ಬ್ಯಾಟ್ರಿ ಖಾಲಿ ಆಗಿದೆ ಅಲ್ಲ, ಸೊ ನಾವು ಮುಂದೆ ಬರ್ತಾನೆ ಇದೀವಿ, ಹಿಂದ್ಗಡೆ ಇರೋದೇ ತೋರಿಸ್ತಾ ಇತ್ತು. ಸೊ ಐ ಥಿಂಕ್ ಯು ಗೈಸ್ ನೀಡ್ ಟು ಇಂಪ್ರೂವೈಸ್ ದಟ್ ಅ ಲಿಟಲ್ ಬಿಟ್. ಅದ್ಬಿಟ್ಟು ನಿಮಗೆ ಮ್ಯಾಪ್ಸ್, ನ್ಯಾವಿಗೇಷನ್, ಫೋನ್, ಆಲ್ ದ ಆಪ್ಷನ್ಸ್ ಆರ್ ಆಲ್ರೆಡಿ ಹಿಯರ್. ಇಲ್ಲಿ ಇನ್ ಕಾರ್ ಪೇಮೆಂಟ್ ಅಂತ ಇದೆಯಲ್ಲ, ನಿಮ್ದು ಫೋನ್ ಅಥವಾ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ದ ಡೈರೆಕ್ಟ್ ಪೇಮೆಂಟ್ಸ್ ಆಸ್ ವೆಲ್. ಸೊ ಇಷ್ಟು ನಮ್ಮ ಕ್ರೆಟಾ ಕತೆ ಆಯ್ತು. ಆನ್ ಮಾಡಿ ಇವಾಗ ಲಾಸ್ಟ್ ಫ್ಯೂ ಕಿಲೋಮೀಟರ್ಸ್ ಏನ್ ಉಳಿದಿದೆಯಲ್ಲ, 58 ಕಿಲೋಮೀಟರ್ಸ್ ಉಳಿದಿದೆ. ಸೊ ಇದನ್ನ ವಿ ವಿಲ್ ಕಂಪ್ಲೀಟ್ ಇಟ್. ವಿ ಫರ್ಗಾಟ್ ಟು ಟೆಲ್ ಅಬೌಟ್ ದಿಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಬೇರೆ ಕಾರ್ ತರ ಡ್ರೈವ್ ಮೋಡ್, ಆದ್ರೆ ದಿಸ್ ಇಸ್ ಆಲ್ಸೋ ಡ್ರೈವ್ ಮೋಡ್. ಇದು ನಿಮಗೆ ಎಕೋ, ನಾರ್ಮಲ್, ಸ್ಪೋರ್ಟ್ ಎಲ್ಲ ಬರುತ್ತಲ್ಲ ಆ ತರ. ಬಟ್ ನಿಮ್ಗೆ ಈ ನಾರ್ಮಲ್ ಲೈಕ್ ಡ್ರೈವಿಂಗ್, ನ್ಯೂಟ್ರಲ್, ರಿವರ್ಸ್ ಇಲ್ಲಿ ಕೊಟ್ಟಿದ್ದಾರೆ. This is sport mode, eco mode and normal mode. So eco mode itre you will have a longer efficiency. Normal is normal, sport is sport. ಸ್ಪೀಕರ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಬೋಸಿನ್ ಸ್ಪೀಕರ್ ಕೊಟ್ಟಿದ್ದಾರೆ. ಬ್ರಿಲಿಯಂಟ್ ಸ್ಪೀಕರ್ಸ್ ಬಾಸ್, ಬ್ರಿಲಿಯಂಟ್ ಸ್ಪೀಕರ್ಸ್. ಸೊ ಐ ನೋ ತುಂಬಾ ಜನ ಇದಕ್ಕಿನ್ನ ಕಡಿಮೆ ಕಾರ್ ಇದೆ, ಇದಕ್ಕಿನ್ನ ಹಾಗಿದೆ, ಇದಕ್ಕಿನ್ನ ಹೀಗಿದೆ ಅಂತ ಹೇಳ್ತಾರೆ. ಆದ್ರೆ ಹ್ಯುಂಡೈ ಅನ್ನೋದು ಒಂದು ಕಲ್ಟ್ ಇದ್ದಂಗೆ. ಒಂದ್ಸಲಿ ಹ್ಯುಂಡೈ ಹೋಗೋರು ಆ ಕಡೆ ಈ ಕಡೆ ನೋಡಲ್ಲ. ಅದೇ ತರ ಬ್ರ್ಯಾಂಡಿಗೋಸ್ಕರನೇ ತುಂಬಾ ಜನ ತಗೊಳ್ಳೋರಂತವ್ರು ಇದ್ದಾರೆ. ಸೊ ಅಂತವ್ರಿಗಂತೂ ಹೇಳ್ ಮಾಡ್ಸಿದ್ ಗಾಡಿ ಇದು, ರೈಟ್? ಸೊ ಇಲ್ಲಿಗೆ ದ ಕಾರಿಂದು ಎಲ್ಲಾ ಫೀಚರ್ ನಾವಿಬ್ರು ಕವರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ನಿಮ್ಗೆಲ್ಲ ಇಷ್ಟನೂ ಆಗಿದೆ ಅಂತ ಅನ್ಕೊಂಡಿದೀವಿ. ಸೊ ಇಷ್ಟ ಆಗಿದ್ದಲ್ಲಿ you know what to do. Give us a big thumbs up and then don't forget to subscribe.